ರಾಜ್ಯ ಸರ್ಕಾರದಲ್ಲಿ ನಿನ್ನೆ ಏನು ಸಂಪುಟ ವಿಸ್ತರಣೆ ಆಗಿರುವಂಥದ್ದು, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಹಿರಿಯ ಶಾಸಕರಿಗೂ ಸಹ ಒಂದು ಸಚಿವ ಸ್ಥಾನ ಅಂದರೆ ಯಾರನ್ನು ಸಹ ಒಂದು ಕ್ಯಾಬಿನೆಟ್ಗೆ ತೆಗೆದುಕೊಂಡಿಲ್ಲ. ಜೊತೆಗೆ ಹಲವರು ಶಾಸಕರು ಅಸಮಾಧಾನ ಆಗಿರುವಂಥದ್ದು. ನಮ್ಮ ಜೊತೆ ಮಾತನಾಡಕ್ಕೆ ಇದೀಗ ಶಿರಾ ಶಾಸಕರಾದಂಥ ಟಿ.ಬಿ. ಜಯಚಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದು ಏನು ಕ್ಯಾಬಿನೆಟ್ ವಿಸ್ತರಣೆ ಆಗಿರುವಂಥದ್ದು, ಹಲವು ಹಿರಿಯ ಶಾಸಕರನ್ನು ಸಹ ಕಡೆಗಣನೆ ಮಾಡಿರುವಂಥದ್ದು ಮತ್ತು ಅಸಮಾಧಾನ ಆಗಿರುವಂಥದ್ದು, ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್? ಅದು ನಿಜ ಮತ್ತು ಸ್ವಾಭಾವಿಕ ಕೂಡ. ಸಚಿವ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ರೀತಿ ನೀತಿಗಳನ್ನು ನೋಡಿದಾಗ ಅನೇಕ ಜನರಿಗೆ ಬೇಸರ ಬರ್ತದೆ. ಪಕ್ಷವೇ ದೊಡ್ಡದು, ತತ್ವ ಸಿದ್ಧಾಂತನೇ ದೊಡ್ಡದು ಅಂತ ನಂಬಿರ್ತಕ್ಕಂಥವರಿಗೆ ಒಂದು ರೀತಿಯಾದಂಥ ಭ್ರಮನಿರಸನ ಆಗಿದೆ. ಆದರೆ ಪಕ್ಷದ ಚೌಕಟ್ಟಿನಲ್ಲಿ ಇದೆಲ್ಲರೂ ಕೂಡ ಆಗ್ತಕ್ಕಂಥ ಸ್ವಾಭಾವಿಕ. ಅದೇ ಮಿತಿಮೀರದಿರ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ಮನನೊಂದು ಭಾಳ ಜನ ಶಾಸಕರು ಬೇಸರಗೊಂಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಸಹ ನಿಮ್ಮ ಹೆಸರಿದ್ದಿಲ್ಲ, ಎರಡನೇ ಪಟ್ಟಿಯಲ್ಲಿ ಹೆಸರಿರುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿದ್ದರೆ, ಆದರೆ ನಿರೀಕ್ಷೆ ಪಟ್ಟಿಯಲ್ಲಿ ಸಹ ನಿಮ್ಮ ಹೆಸರಿದ್ದಿಲ್ಲ. ಏನು ಅನಿಸ್ತಾರೆ ಆ ಪಟ್ಟಿ ನೋಡಿದ ಸಂದರ್ಭದಲ್ಲಿ? ನಾನು ಯಾವತ್ತೂ ಮಂತ್ರಿಗೆ ಸ್ಥಾನಕ್ಕೆ ಲಾಬಿ ಮಾಡಿದವನಲ್ಲ, ಪ್ರಯತ್ನ ಪಟ್ಟವನಲ್ಲ. ಸ್ವಾಭಾವಿಕವಾಗಿ ಪಕ್ಷದ ತತ್ವದಲ್ಲಿ ಸ್ವಾಭಾವಿಕವಾಗಿ ಹಿರಿತನಕ್ಕೆ, ಪ್ರಾಮಾಣಿಕತೆಗೆ ಇದೆಲ್ಲದೂ ಕೂಡ ಮಾನ್ಯತೆ ಕೊಡ್ತಕ್ಕಂಥ ಸಂಪ್ರದಾಯ ಇತ್ತು. ಎಲ್ಲವೂ ಸ್ವಲ್ಪ ವಿಭಿನ್ನವಾದಂಥ ರೀತಿಯಲ್ಲಿ ಆಗಿದೆ ಅಂತಕ್ಕಂಥದ್ದು ಎಲ್ಲ ಒಂದು ಸರಿ ಮನಸ್ಸಿನ ನೋವಾಗಿದೆ. ನಿನ್ನೆ ಸಂಜೆ ನಿಮ್ಮನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿರುವಂಥದ್ದು, ನೀವು ಆ ಹುದ್ದೆನ ಅಲಂಕಾರ ಮಾಡ್ತೀರಾ ಅಥವಾ ಏನು ಸರ್? ನಾನು ಯಾವತ್ತೂ ಕೂಡ ಅದು ಬಯಸ್ತನೂ ಅಲ್ಲ. ನನಗೆ ಪ್ರಸ್ತಾವನೆ ಬಂದಾಗ ನಾನು ಬೇಡ ಅಂತಲೇ ಹೇಳಿದ್ದೆ. ಆದರೆ ಇವತ್ತು ಬೆಳಗ್ಗೆ ಪೇಪರ್ ನೋಡಿದಾಗ ನನಗೆ ಗೊತ್ತಾಯ್ತು ಅಷ್ಟೇ. ಇದನ್ನು ಭಾಳಷ್ಟು ಜನ ಶಾಸಕರು ನನಗೆ ಇದನ್ನು ಒಪ್ಕೋಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲ ಹಿರಿಯ ಶಾಸಕರೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡಬೇಕಾಗ್ತದೆ. ಸರ್, ಈಗ ನಿನ್ನೆಯಿಂದ ಯಾರಾದರೂ ನಿಮ್ಗೆ ಕರೆ ಮಾಡಿದ್ದಾರೆ? ಹೈಕಮಾಂಡ್ ಸಿದ್ದರಾಮಯ್ಯ ಅವರು, CM ಯಾರು ಕರೆ ಮಾಡಿ ಏನಾದರೂ ಮಾತಾಡಬೇಕು ಅಂತ ಹೇಳಿದ್ದಾರೆ? ಯಾರು ಕರೆ ಮಾಡಿಲ್ಲ, ಎಂಥದಿಲ್ಲ. ನಮ್ಮ ಮನನೊಂದಿರ್ತಕ್ಕಂಥ ಶಾಸಕರು ಅವರು ಸಂಪರ್ಕದಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಏನು ಸಭೆ ಮಾಡಿ ಏನಾದರೂ ತೀರ್ಮಾನ ತೊಗೊತಾರೆ ಸರ್? ನಿಮ್ಮ ಕಾರ್ಯಕರ್ತರು ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ ಸರ್ ನಿಮಗೆ? ಇನ್ನೂ ಸೇರಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಅಂತ ಹೇಳ್ತದೆ. ಇನ್ನೂ ಏನೂ ಸೇರಿಲ್ಲ. ಈಗ ಇದೇ ರೀತಿ ಸರ್ ಸುಮಾರು ಜನ ಹಿರಿಯ ಶಾಸಕರು ಅಸಮಾಧಾನ ಆಗಿರುವಂಥದ್ದು ಈ ರೀತಿ ಕಾಂಗ್ರೆಸ್ ಪಕ್ಷದ ಮತ್ತು ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಏನು ಹೇಳ್ತಾರೆ? ಅವರೆಲ್ಲ ಹತ್ರ ಫೋನ್ ಮಾಡಿ ಮಾತಾಡ್ತಾರೆ ನಿಮಗೆಲ್ಲ ಯಾರಾದರೂ ಶಾಸಕರು ಮತ್ತು ಸಚಿವರು, ಮಾಜಿ ಸಚಿವರು ಯಾರಾದರೂ? ಅವರವರ ಮನಸ್ಸಿನ ನಿವೇದನೆಗಳೇನಿದೆ, ನೋವುಗಳಿದೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆಗೆ ಪಕ್ಷದ ಚೌಕಟ್ಟಿನಲ್ಲಿ ಈ ರೀತಿಯಾದಂಥ ಅಸಮಾಧಾನಗಳು ಸ್ಫೋಟಗೊಳ್ತಕ್ಕಂಥದ್ದು ಸ್ವಾಭಾವಿಕ. ಅದಕ್ಕೆ ಒಂದು ಲಿಮಿಟ್ ಇರ್ತದೆ. ಅದನ್ನು ಅಸಮಾಧಾನವನ್ನು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ತಾಯಿತ್ತು. ಆದರೆ ಈ ರೀತಿ ಸ್ವಲ್ಪ ಮಿತಿಮೀರಿದಂಥ ರೀತಿಯಲ್ಲಿ ಅಸಮಾಧಾನದ ತೋರ್ಪಡಕ್ಕೆ ಆಗ್ತಾಯಿದೆ. ಕೆಲವೊಂದಷ್ಟು ಜನ MLA ರಾಜೀನಾಮೆ ಕೊಡ್ತೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀವಿ, ಕೂತು ಮಾತಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇದಿಷ್ಟು ಏನು ಟಿ.ಬಿ. ಜಯಚಂದ್ರ ಅವರು ಮತ್ತು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.